ಉಚಿತ ವಸತಿ, ಊಟ, ಸರ್ಟಿಫಿಕೇಟು, ಈಗ ಲೋನ್ ಬಗ್ಗೆ ಇರ್ಬೋದು, ಬ್ಯಾಂಕ್ ಲೋನ್ ಬಗ್ಗೆ ಇರ್ಬೋದು, ಸಬ್ಸಿಡಿ ಬಗ್ಗೆ ಇರ್ಬೋದು, ಅದೇ ರೀತಿಯಾಗಿ ನಾವು ಟೋಟಲಾಗಿ ಎಲ್ಲ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀವಿ ಸರ್ ರೈತರಿಗೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ? ಸಂತೋಷ್ ಪಿ ಕೌದಲ್ಗಿ ಅಂತೇಳಿ. ನಮ್ಮ ಸಂಸ್ಥೆ ಹೆಸರು ದುರ್ಗಾ ಅಪಾರ್ಟ್ಮೆಂಟ್ ಅಗ್ರೋ, ಬೆಳಗಾವಿ ಡಿಸ್ಟಿಕ್, ಸೌಂದತ್ತಿ ತಾಲೂಕು, ಜಕ್ಬಾಳ ಗ್ರಾಮ ಸರ್ ನಮ್ಮದು. ಸೊ ನಿಮ್ಮಲ್ಲಿ ಯಾವ ಕೋಳಿ ಸಿಗುತ್ತೆ ಸರ್? ಬನ್ನಿ ಸರ್ ನೋಡೋಣ. ನಮ್ಮ ಕಡೆ ಕೌದಲಕ್ಕಿ ಮರಿಗಳು ಸಿಗ್ತಾವೆ. ಇದು ಆಲ್ರೆಡಿ ಈಗ ಮೊಟ್ಟೆ ಕೊಡುವಂಥ ಇದು ಕೋಳಿಗಳು. ಇದು 35ರಿಂದ 45 ದಿನದ ಕೋಳಿಗಳು ಇರ್ತವೆ. 280ರಿಂದ 350 ಗ್ರಾಮ್ವರೆಗೆ ಬರುತ್ತೆ ಸರ್ ಇದು. ಅದೇ ರೀತಿಗೆ ಮುಂದೆ ಬನ್ನಿ ಸರ್, ಇದು ನೋಡೋಣ. ಇದು DP ಕ್ರಾಸ್ ಅಂತೇಳಿ ಆಲ್ರೆಡಿ ವಾರಕ್ಕೆ 20ರಿಂದ 25 ಸಾವಿರ ಮರಿಗಳು ಕರ್ನಾಟಕದಂತೆ ವಿತರಣೆ ಮಾಡ್ತಾ ಇದ್ದೀವಿ. ಇದು 6 ತಿಂಗಳ ಕೋಳಿ ಸರ್. DP ಇದು ಮದರ್ ಪೇರೆಂಟ್. ಇದು ಮೊಟ್ಟೆ ಕೂಡ ಕೊಡ್ತದೆ ಸರ್. ಹಾಗೆ ಮುಂದೆ ಬನ್ನಿ. ಇದು ಮೊಟ್ಟೆ ಸರ್. ಇದು ಮೊಟ್ಟೆ. ಇದು 1 ತಿಂಗಳ ಮರಿಗಳಿದೆ ಸರ್ ಇಲ್ಲಿ DP ಕ್ರಾಸ್. ಇದು 1 ತಿಂಗಳ ಮರಿಗಳು, 30 ದಿನದ್ದು, 5 ವ್ಯಾಕ್ಸಿನ್ ಆಗಿದ್ದು. ಈ ಮರಿಗಳನ್ನ ಕರ್ನಾಟಕದಂತ ರೈತರಿಗೆ ನಾವು ಇದು ಕೂಡ ಡೆಲಿವರಿ ಕೊಡ್ತಾ ಇದ್ದೀವಿ. ಇದು 5 ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ ಸರ್. ಇದು 1 ತಿಂಗಳು ಕಂಪ್ಲೀಟ್ ಆಗಿದೆ. 300ರಿಂದ 350 ಗ್ರಾಮ್ ಮರಿಗಳಿದೆ ಸರ್. ಹಾಗೆ ಮುಂದೆ ಬನ್ನಿ ಸರ್. ಜವಾರಿ ಕೋಳಿಗಳಿದೆ. ಇದು ಪ್ಯೂರ್ ಸರ್, ಪ್ಯೂರ್ ಜವಾರಿ ಸರ್. ಇದು ಕಾವಿ ಕುಂದಿರುತ್ತೆ. ಈ ಮರಿಗಳು ಬೇಕಂದ್ರೆ ಇದು ಕೂಡ ಸಿಗುತ್ತೆ ಸರ್, ಕರ್ನಾಟಕದಂತ ಡೆಲಿವರಿ ಸಿಗುತ್ತೆ. ಇದು ಪ್ಯೂರ್ ಜವಾರಿ ಸರ್ ಇದು. ಹಾಗೆ ಮುಂದೆ ಬನ್ನಿ ಸರ್. ಇದು ಸೋನಾಲಿ ಅಂತೇಳಿ. ಇದು ಸೋನಾಲಿ ಬ್ರೀಡು, ಮಧ್ಯಪ್ರದೇಶದ್ದು ಸೋನಾಲಿ ಬ್ರೀಡ್ ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ. ಇದು 2.5 ತಿಂಗಳ ಕೋಳಿ ಸರ್. ಇದೆಲ್ಲ 2.5 ತಿಂಗಳ ಕೋಳಿ. ಇದು ಕೂಡ ನಾವು ಮರಿ 1 ದಿನದ ಮರಿ, 1 ತಿಂಗಳ ಮರಿ, ಇದು ಕೂಡ ಸಿಗುತ್ತೆ ಸರ್. ಹಾಗೆ ಮುಂದೆ ಬನ್ನಿ ಸರ್. ಇದು ಫಾರಂ ಕೋಳಿ ಇದೆ ಸರ್, ಬ್ರಾಯ್ಲರ್. ಈ ಬ್ರಾಯ್ಲರ್ ಕೋಳಿ ಇದು ಜಸ್ಟ್ ನೋಡೋಕೆ ಇಟ್ಟಿದ್ದೀವಿ ಇಲ್ಲಿ. ಅದರ ಮರಿಗಳು ಕೂಡ ನಮ್ಮ ಕಡೆ ಸಿಗುತ್ತೆ. ಈಗ ಇದು ಬೇರೆ ಕಂಪ್ನಿಯಲ್ಲಿ ಇರೋ ರೇಟ್ಗಿಂತ ಮೈನಸಲ್ಲಿ ನಾವು ಇದನ್ನು ಕೂಡ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಸರ್. ಸೊ ಈ ಸೋನಾಲಿ ಮತ್ತು DP ಕ್ರಾಸ್ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಸೋನಾಲಿ ಮರಿಗಳು ಅಂದರೆ ಇದು 4ರಿಂದ 4.5 ತಿಂಗಳು ನಮಗೆ ಬೇಕ್ರಿ ಬೆಳೆಯೋಕ್ಕೆ. ನಮ್ಮ DP ಕ್ರಾಸ್ 85ರಿಂದ 90 ದಿನಕ್ಕೆ ಬೇಕ್ರಿ. ಇವಾಗ ಹೆಂಗಿದೆ ಅಂದ್ರೆ ಮಾರ್ಕೆಟಲ್ಲಿ ವ್ಯಾಲ್ಯೂಯೇಷನು ಈಗ ಒಂದು ಕಡಿಮೆ ರೇಟಲ್ಲಿ ನಮ್ಗೆ ಒಳ್ಳೆಯ ಒಂದು ಬೇಗ ಬರಬೇಕ್ರಿ, ರೇಟು ಕಡಿಮೆ ಬೇಕು ರೈತರಿಗೆ. ಸೊ ಹಿಂಗೆ ಅದು ಡಿಫ್ರೆನ್ಸು ತುಂಬ ಐತ್ರಿ. ಈಗ ನಾವು ಸೋನಾಲಿ ಹೋದ್ರೆ ರೇಟ್ ಕಾಸ್ಟ್ಲಿ ಆಗತ್ತೆ ರೀ. ಅದೇ ನಾವು DP ಕ್ರಾಸಿಗೆ ಬಂದರೆ ಕಡಿಮೆ ಆಗ್ತೈತಿ, ಸೇಮ್ ಟೇಸ್ಟ್ ಬರ್ತದೆ, ಸ್ವಲ್ಪ ಡಿಫ್ರೆನ್ಸ್ ಆಗ್ತೈತೆ ರೀ. ಬೇಗ ನಾವು ಪ್ರೊಡಕ್ಷನ್ ರೆಡಿ ಮಾಡ್ಬೋದು. ಮೊಟ್ಟೆ ಸೋನಾಲಿ ಕಡಿಮೆ ಮೊಟ್ಟೆ ಕೊಡ್ತೈತೆ ರೀ. ನಮ್ಮ DP ಕ್ರಾಸ್ ಬಂದು 150ರಿಂದ 180, 200ವರೆಗೆ ಮ್ಯಾಕ್ಸಿಮಮ್ ಮೊಟ್ಟೆ ಕೊಡ್ತದೆ ಸರ್. ಇದು ಕಡಿಮೆ ದಿನದಲ್ಲಿ ಜಾಸ್ತಿ ಒಂದು ಒಳ್ಳೆ ಲಾಭ ಮಾಡ್ಕೋಬೋದು. ಈ ಸೋನಾಲಿ ಮತ್ತು DP ಕ್ರಾಸು ಮೊಟ್ಟೆಗ ಮಾಂಸಕ್ಕೆ ಎರಡೂ ಬರುತ್ತೆ ಸರ್. ಮೊಟ್ಟೆನೂ ಬರುತ್ತೆ ಸರ್, ಮಾಂಸನೂ ಬರುತ್ತೆ ರೀ. ಬೆಳೆಯೋಕ್ಕೆ ಎಷ್ಟು ದಿನ ಆಗುತ್ತೆ ಸರ್? ನಮ್ಮದು DP ಕ್ರಾಸ್ ಬಂದುಬಿಟ್ಟು ನಿಮಗೆ 85ರಿಂದ 90 ದಿನಕ್ಕೆ 2 kg ಹುಂಜ, 1.5 kg ಹ್ಯಾಟೆ ಬರುತ್ತೆ ಸರ್. ಮೊಟ್ಟೆ ಕೊಡಬೇಕಂತಂದ್ರೆ 18 ವಾರ ಮಿನಿಮಮ್ ಸರ್. ಲೇಯರ್ ಫೀಡ್ ಕೊಟ್ಟರೆ ಮ್ಯಾಕ್ಸಿಮಮ್ ನಾವು ಹೊರಗಡೆ ಈಗ ಅದು ಫಾರ್ಮಲ್ಲಿ ಕೂಡ ಸಾಕ್ಬೋದು, ಹೊರಗಡೆ ಕೂಡ ಬಿಟ್ಟು ಸಾಕ್ಬೋದು. ಮ್ಯಾಕ್ಸಿಮಮ್ 6 ತಿಂಗಳು ಬೇಕು ಸರ್ ಮೊಟ್ಟೆ ಕೊಡೋಕ್ಕೆ. ಏನೇನು ರೋಗಗಳು ಬರುತ್ತೆ ಇದಕ್ಕೆ ಸಾಮಾನ್ಯವಾಗಿ? ರೋಗಗಳಂದ್ರೆ ಸರ್ ಇದಕ್ಕೆಲ್ಲ ವ್ಯಾಕ್ಸಿನ್ ನಾವು ಕಂಪಲ್ಸರಿ ಮಾಡಬೇಕ್ರಿ. ಅದು ನಾನು ಆಲ್ರೆಡಿ ಮುಂಚೆ ಹಿಡಿಯೋದಾಗ ನಾವು ಕೂಡ ಹೇಳಿದ್ದೀವಿ. ರೋಗ ಹೆಂಗೆ ಬರುತ್ತೆ ಅಂತ ಸರ್, ವೈರಲ್ ಇನ್ಫೆಕ್ಷನ್ಸ್ ಅಟ್ಯಾಕ್ ಆದಾಗ ಮಾತ್ರ ರೋಗಗಳು ಬರ್ತಾವೆ ರೀ. ನಾವು ಈಗ ಫಾರ್ಮಿಗೆ ನಾವು ಹೋಗಿ ಬೇರೆ ಕಡೆ ಹೋಗಿ ಬರೋದಾಗಿರ್ಬೋದು, ಇಲ್ಲಾಂದ್ರೆ ಫಾರ್ಮಲ್ಲಿ ಕ್ಲೀನ್ನೆಸ್ ಇರ್ಬೋದು, ಇಲ್ಲ ನೀರು ಚೆಲ್ತೀವಿ, ನೀರು ಚೆಲ್ಲಿ ವಾಟರ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಉತ್ಪತ್ತಿಗಳಾಗ್ತಾವೆ. ಮತ್ತು ಫೀಡ್ ಇರ್ಬೋದು. ನಾವು ಇವಾಗ ಫೀಡ್ ರೆಡಿ ಮಾಡಬೇಕಾದ್ರೆ ಮೆಕ್ಕೆಜೋಳ ಎಲ್ಲ ನೀರಲ್ಲಿ ತಂಸಾಗಿರ್ತವೆ, ಅಂಥದ್ದು ಕೊಡೋದ್ರಿಂದ ಇರ್ಬೋದು. ಸೊ ಈ ಥರ ಡಿಸೀಸ್ ಆಗದೆ ಇರೋ ಥರ ನಾವು ಕ್ಲೀನಾಗಿ ಮೇಂಟೈನ್ ಆಗಿ ಮಾಡಿದ್ರೆ ಫಾರ್ಮ್ನ ಒಟ್ಟು ನೀಟಾಗಿಟ್ಟರೆ ಸ್ಮೆಲ್ ಬರಬಾರ್ದು, ರೋಗಗಳು ಬರಲ್ಲ ಸರ್. ಈ ಜವಾರಿಗೂ ಇದಕ್ಕೂ ಏನು ವ್ಯತ್ಯಾಸ? ಸೋನಾಲಿಗೆ ಜವಾರಿಗೆ ಇರೋ ವ್ಯತ್ಯಾಸ ಅಂದ್ರೆ ಅದು ಜವಾರಿ ಸ್ವಲ್ಪ ಬೇಗ ಬರ್ತೈತೆ ರೀ, ಸೋನಾಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತದೆ ಸರ್. ಈಗ ನಮ್ಮದು DP ಕ್ರಾಸ್ ಬಂದುಬಿಟ್ಟು ಮೊಟ್ಟೆ ಜಾಸ್ತಿ ಕೊಡ್ತೈತೆ ರೀ, ಬಟ್ ಟೇಸ್ಟ್ ಸೇಮ್ ಇರ್ತೈತೆ ರೀ. ಸ್ವಲ್ಪ ಸೋನಾಲಿ ಅಂದರೆ ಅದು ಸ್ವಲ್ಪ ಬೀಟು ಹಾರ್ಡ್ ಬರ್ತೈತೆ ರೀ, ನಮ್ಮದು ಸ್ವಲ್ಪ ಸ್ಲೋ ಬರ್ತೈತೆ ರೀ. ಅಂದರೆ ದಿನ ಕಡಿಮೆ ಇರ್ತೈತೆ ಸರ್. ಮತ್ತು ಕಡಿಮೆ ಪೀಡ್ ತಿಂದು ಜಾಸ್ತಿ ತೂಕ ಬರ್ತದೆ DP ಕ್ರಾಸ್. ಕರ್ನಾಟಕದಲ್ಲಿ ಬೇಡಿಕೆ ಇರೋದು ಯಾವುದು ನಿಮ್ಮ ಪ್ರಕಾರ? ಇವಾಗ ಪ್ರೆಸೆಂಟಾಗಿ ಬೇಡಿಕೆ ಅನ್ನೋದಂದರೆ DP ಕ್ರಾಸ್ ಇದೆ ಸರ್. ನಾವು ವಾರಕ್ಕೆ 25,000 ಮರಿಗಳನ್ನ ಕೊಡ್ತಾ ಇದ್ದೀನಿ ಕರ್ನಾಟಕದಂತ. ಈಗ ಇಲ್ಲಿ ಈ ಕಡೆ ಬೆಳಗಾವಿ ಡಿಸ್ಟಿಕ್ಕಿಂದ ಹಿಡ್ಕೊಂಡು ನಾವು ಚಾಮರಾಜನಗರ, ಈ ಕಡೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಟೋಟಲ್ ಆಲ್ ಓವರ್ ಕರ್ನಾಟಕ, ಈ ಕಡೆ ಗುಲ್ಬರ್ಗವರೆಗೆ, ಈ ಕಡೆ ಕಾರವಾರವರೆಗೆ ಕೊಡ್ತಾ ಇದ್ದೀವಿ. ಆಲ್ರೆಡಿ ಮಹಾರಾಷ್ಟ್ರದ ಕೂಡ ಮರಿಗಳು ಕೊಡ್ತಾ ಇದ್ದೀವಿ. ಆಂಧ್ರ ಹೋಗ್ತಾ ಇದೆ. ಆಂಧ್ರ ಗೌರ್ಮೆಂಟ್ ಪ್ರಾಜೆಕ್ಟಿಗೆ 1 ತಿಂಗಳ ಮರಿಗಳು ಕೂಡ ಇವಾಗ ಈ ಒಂದು 40,000 ಮರಿಗಳು ಕೊಟ್ಟಿದ್ದೀನಿ. ಪ್ರತಿ ತಿಂಗಳು 40,000 ಮರಿ ತೆಲಂಗಾಣ ಗೌರ್ಮೆಂಟ್ ಕಳಿಸ್ತಾ ಇದ್ದೀವಿ. ಬೇಡಿಕೆ ಇದೆ ಸರ್. DP ಕ್ರಾಸೇ ಜಾಸ್ತಿ ಬೇಡಿಕೆ ಇರೋದು ಇವಾಗ. ಈಗ ನಿಮ್ಮ ಹತ್ರ ಕೋಳಿ ತಗೊಂಡು ಮಾರ್ಕೆಟಿಂಗ್ ಸಮಸ್ಯೆ ಆದರೆ ಹೇಗೆ ಸರ್? ಮರಿ ಒಂದೇ ಕೊಟ್ಟು ಬಿಡಲ್ಲ ಸರ್. ಮರಿಗಳ ಜೊತೆಗೆ ನಾವು ಮೆಡಿಸಿನ್ ಕೂಡ ಕೊಡ್ತಾ ಇದ್ದೀವಿ. ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ರೇಟಿಗೆ ಒಂದು ಹೋಲ್ಸೇಲ್ ರೇಟಲ್ಲಿ ಡೈರೆಕ್ಟಾಗಿ ಅವರು ಅಲ್ಲಿ ಕಂಪ್ನಿಯವ್ರಿಗೆ ಬಿಲ್ ಪೇ ಮಾಡೋದು. ನಮ್ಮ ಗಾಡಿ ಜೊತೆಗೆ ಅವ್ರಿಗೆ ಮೆಡಿಷನು, ವ್ಯಾಕ್ಸಿನೇಷನು, ಗ್ರೋತ್ ಪ್ರಮೋಟ್ಸು ಅದು ಮಾಡ್ತಾ ಇದ್ದೀವಿ. ಮತ್ತು ಫೀಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಫ್ಯಾಕ್ಟ್ರಿಯಿಂದ ಟೈಪ್ ಮಾಡ್ಕೊಂಡು ಕಡಿಮೆ ರೇಟಿಗೆ ರೈತರಿಗೋಸ್ಕರ ಅದು ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಮತ್ತು ಫೀಡ್ ಅವ್ರು ಓನಾಗಿ ಮಾಡ್ತೀನಿ ಅಂದ್ರೆ ರೈತರ ಹತ್ರ ಇದ್ದರೆ ಅವರಿಗೆ ಕಾನ್ಸಂಟ್ರೇಷನ್ ಯಾವ್ದು ಬೇಕು, ಮೆಡಿಸಿನ್ ಏನು ಹಾಕಬೇಕು, ಸೋಯಾ DOC ಏನೇನು ಹಾಕಬೇಕು, ಯಾವ ಥರ ಮಿಕ್ಸಿಂಗ್ ಮಾಡ್ಬೇಕು, ಅದು ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಪ್ಲಸ್ ಮಾರ್ಕೆಟಿಂಗ್ ಅಂದರೆ ಕಡಿಮೆ ತೊಗೊಂಡ್ರೆ ಅಲ್ಲೇ ಅಕ್ಕಪಕ್ಕ ಯಾರಾದರೂ ಈಗ ಸರ್ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ,
ಈಗ ನೀವು ಯೂಟ್ಯೂಬಿಂದ ಹಾಕಿದ್ರಂದ್ರೆ ಜನಗಳು ಬಂದು ನಮಗೆ ಫೋನ್ ಮಾಡ್ತಾರೆ, ನಮ್ಗೆ 50 ಬೇಕು 100 ಬೇಕಂದವ್ರಿಗೆ 1000 ಒಳಗೆ ಸಾಕಿದವ್ರಿಗೆ ಅವರು ಕಡಿಮೆ ಸಾಕಿದವ್ರ ಕಡೆ ಕಳಿಸ್ಕೊಟ್ಟು ಅಲ್ಲೇ ಖಾಲಿ ಮಾಡಿಸ್ತೀವಿ. ಇಲ್ಲ ನಮ್ಮ ಕಡೆ ಅಂಗಡಿಯವರು ಆಲ್ರೆಡಿ ಮಾರ್ಕೆಟ್ ಇದೆ ಸರ್ ಎಲ್ಲ ಕಡೆ ನಮ್ಮದು. ಜಾಸ್ತಿ 1000, 2000, 10,000 ಇದ್ದರೆ ಗಾಡಿಗಳಿದಾವೆ ಸರ್ ಲಿಫ್ಟ್ರು, ಬಂದುಬಿಟ್ಟು ಹೋಲ್ಸೇಲ್ ರೇಟಲ್ಲಿ ತುಂಬ್ಕೊಂಡು ಹೋಗ್ತಾರೆ ಸರ್. ಕೋಳಿಗಳಂದರೆ ಆಲ್ಮೋಸ್ಟ್ ಆಲ್ ಫೇಲೂರು ಭಾಳ ಆಗಿದ್ದಾರೆ. ಯಾಕೆ ಫೇಲೂರ್ ಆಗಿದ್ದಾರೆ, ಇಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ಭಾಳ ಫೇಲ್ ಆಗಿದ್ದಾರೆ. ಮತ್ತು ಇನ್ನೊಂದು ಏನಂದ್ರೆ ಮರಿ ಕೊಡಬೇಕಾದ್ರೂ ಕಮಿಷನ್, ತುಂಬಬೇಕಾದ್ರೂ ಕಮಿಷನ್. ಸೊ ರೈತಗೆ ಉಳಿಯಂಗಿಲ್ಲ. ಮತ್ತು ಫೀಡ್ ಒಳಗಡೆ ಮೇನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಭಾಳ ಇಂಪಾರ್ಟೆಂಟ್ ಸರ್. ರೈತ ಏನೋ ಒಂದು ಉದ್ಯೋಗ ಮಾಡಬೇಕಂದ್ರೆ ನಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಹೊರಗಡೆ ಮಾರೋದು. ಇವಾಗ ಕೋಳಿಯಲ್ಲಿ ಏನಿದೆ ಅಂದರೆ ಈ ಕಡೆ ಮಹಾರಾಷ್ಟ್ರದಿಂದ ಕೋಳಿ ಕರ್ನಾಟಕ ಬರುತ್ತೆ, ಆ ಕಡೆ ತಮಿಳ್ನಾಡಿಂದ ಕೋಳಿಗಳು ಕರ್ನಾಟಕ ಬರುತ್ತೆ. ಸೊ ಕರ್ನಾಟಕದಲ್ಲಿ ಇರುವಂಥ ರೈತರುಗಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಕಡಿಮೆ ರೇಟದಲ್ಲಿ ಸಿರುವಂಥ ಈಗ ಮಧ್ಯವರ್ತಿಗಳು ತಂದು ಸೇಲ್ ಮಾಡೋದಕ್ಕಾಗಿ ಸೊ ಮಾರ್ಕೆಟಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಹಿಂಗಾದರೆ ಏನು ಮಾಡೋಕೆ, ನಾವು ಬೇರೆದವ್ರಿಗೆ ಕಾಂಪಿಟೇಷನ್ ಕೊಡುವಂಗೆ ನಾವು ಕಡಿಮೆ ರೇಟಿಗೆ ಸ್ವಲ್ಪ ಪ್ರೊಡಕ್ಷನ್ ಮಾಡಿದರೆ ಚೆನ್ನಾಗಿರುತ್ತಲ್ಲ ಸರ್. ಸೊ ಅದೇ ರೀತಿಯಾಗಿ ನಾವು ರೈತರಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಉಚಿತ ವಸತಿ, ಊಟ, ಸರ್ಟಿಫಿಕೇಟು, ಈಗ ಲೋನ್ ಬಗ್ಗೆ ಇರ್ಬೋದು, ಬ್ಯಾಂಕ್ ಲೋನ್ ಬಗ್ಗೆ ಇರ್ಬೋದು, ಸಬ್ಸಿಡಿ ಬಗ್ಗೆ ಇರ್ಬೋದು, ಅದೇ ರೀತಿಯಾಗಿ ನಾವು ಟೋಟಲಾಗಿ ಎಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ರೈತರಿಗೆ. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ಸರ್? ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9008777805. ಈ ನಂಬರಿಗೆ ಕರೆ ಮಾಡಿದರೆ ನಾವು ಹೇಳ್ತೀವಿ. ಸಮ್ ಟೈಮ್ ಬ್ಯುಸಿ ಇರ್ತದೆ ಫೋನು, ಇಲ್ಲ ರಿಸೀವ್ ಮಾಡೋಂಗಿಲ್ಲ. ಮೆಸೇಜ್ ಹಾಕಿದರೂ ನಾವು ರೆಸ್ಪಾನ್ಸ್ ಮಾಡ್ತೀವಿ, ಇಲ್ಲ ವಾಟ್ಸಪ್ ಮಾಡಿದರೂ ಏನು ಸಮಸ್ಯೆ ಇಲ್ಲ. ನಾವು ಅವರಿಗೆ ಯಾವುದೇ ರೀತಿಯ ರೋಗ ಇರ್ಬೋದು, ಫಾರಮ್ ಡೀಟೇಲ್ಸ್ ಇರ್ಬೋದು, ಲೋನ್ ಡೀಟೇಲ್ಸ್ ಇರ್ಬೋದು, ಈ ನಮಗೆ ಏನು ನಮ್ಮ ಕಡೆಯಿಂದ ಏನು ಸಹಾಯ ಬೇಕಲ್ಲ ಎಲ್ಲ ಕೂಡ ಮಾಡಿಕೊಡ್ತೀವಿ ಸರ್ ರೈತರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.